ಫ್ರೆಂಡ್ಸ್ ನೋಡಿ, ಆವಾಗಲೇ ಹೋಗಿತ್ತಲ್ಲ ಹಾವು, ನೋಡಿ ಇವಾಗ ಹೆಂಗೆ ಹೋಗ್ತಾ ಇದೆ ಅಂತ. ನಮ್ಮ ಕೋಳಿಗಳಿಗೆ ಭಯನೇ ಇಲ್ಲ. ಈ ಕಡೆನೇ ಬರ್ತಾ ಇದೆ ಬಸವೇಶ್ವರ. ಅಮ್ಮ ನಾಗಪ್ಪ. ಫ್ರೆಂಡ್ಸ್, ಏನಂತ ಗೊತ್ತಿಲ್ಲ, ಈ ಹಾವು ಬಂದು 2 ದಿನದಿಂದ ಇಲ್ಲೇ ನಮ್ಮ ಮನೆ ಹತ್ರನೇ ಓಡಾಡ್ತೈತೆ. ಯಾಕೆ ಹಿಂಗೆ ಓಡಾಡ್ತೈತೆ ಅಂತ ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲ ಫಸ್ಟೇ, ಹಾವಿನ ದ್ವೇಷ 12 ವರ್ಷ ಅಂತ. ನಾನೇನಾದ್ರು ತಪ್ಪು ಮಾಡಿದ್ನ? ಅದಕ್ಕೋಸ್ಕರ ಇದು ನಮ್ಮ ಮನೆ ಹತ್ರ ಹೀಗೇ ರೌಂಡ್ ಹೊಡಿತೈತಾ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಬೇರೆ ಹಾವಾದರೆ ಬಿಡು ಅಂತ ಅನ್ಬೋದಾಗಿತ್ತು. ಇದು ಬಂದು ನಾಗರಾವು. ನಮ್ಮ ಕೋಳಿಗಳಿಗಂತೂ ಸ್ವಲ್ಪನೂ ಭಯನೇ ಇಲ್ಲ, ಅದರಿಂದನೇ ಹೋಗ್ತಾ ಇದ್ದಾವೆ. ಅದು ಹೋಗೋದಕ್ಕೆ ಬಿಡ್ತಾ ಇಲ್ಲ ಅವು. ಇವಾಗ ಏನಕ್ಕೆ ಈ ರೀತಿ ಮನೆ ಹತ್ರ ರೌಂಡ್ ಹೊಡಿತೈತಿ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ನಾಗರಾವು ಭಯ ಆಗ್ತೈತೆ ನೋಡಿದ್ರೇ. ಅದು ಸರಿ, ಅದು ಕೋಳಿಗಳೆಲ್ಲ ಇದು ಮಾಡ್ತಾ ಇದ್ದೇವೆ, ಅದು ನೋಡಿದರೆ ಈ ಕಡೆ ರೋಡ್ ಸೈಡ್ ಬಂದು ಆ ಕಡೆ ಹೊಲದೊಳಕ್ಕೆ ಹೋಗ್ತಾನೆ ಇಲ್ಲ, ಇಲ್ಲೇ ಓಡಾಡ್ತೈತೆ. ಏನಕ್ಕೆ ಹಂಗೆ ಓಡಾಡ್ತೈತೆ ಅಂತ ಗೊತ್ತಿಲ್ಲ. ನಾನು ಯಾವಾಗ್ಲೂ ಡೋರ್ ಬೇರೆ ಓಪನ್ ಮಾಡಿರ್ತೀನಿ ಫ್ರೆಂಡ್ಸ್, ಹಾಗೇನೆ ನೋಡಲಿಲ್ಲ ಅಂದರೆ ಸೀದಾ ಮನೆಯೊಳಗೆ ಹೋಗುತ್ತೆ ಫ್ರೆಂಡ್ಸ್. ಏನಂದರೆ ಇವತ್ತು ಏನಕ್ಕೆ ಕಾಣಿಸ್ಕೊಳ್ತಿದ್ದಾನೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಸ್ನಾನ ಮಾಡ್ಕೊಂಬಂದು, ತಲೆ ಕ್ಲಿಪ್ ಹಾಕಿ ನೋಡಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ದೆ. ಈಚೆ ಪೂಜೆ ಮಾಡೋಣ ಅಂತ ಬಂದೆ, ನನ್ನ ಗಂಧಗಡಿ ಕೈಯಲ್ಲೇ ಇದೆ. ಆವಾಗ ಇಲ್ಲಿ ನಮ್ಮ ಕೋಳಿಗಳೆಲ್ಲ ಬಿಡ್ಕೊತಿದ್ವಲ್ಲ, ಆಗ ಮತ್ತೆ ಬಂದೆ, ನೋಡಿರೆ ಈಚೆ ಹೊಂಟಿದ್ದೆ. ನಾನು ಪೂಜೆ ಮಾಡೋದ್ನು ಗಂಧ ಕಡೆನೂ ಕೈಯಲ್ಲಿ ಇಟ್ಕೊಂಡು ಓಡ್ಬಿಟ್ಟು ಬಂದೆ. ಈ ಕಡೆಗೆ ಬರಲಿಲ್ಲ ಅಂದರೆ ಸಾಕು, ಇಲ್ಲೇ ಓಡಾಡ್ತಾ ಇದ್ದಾನೆ ಮನೆ ಹತ್ರನೇ. ಬೆಳಗ್ಗೆ ಹೋಗಿ ಸೇರ್ಕೊಂಡಿದ್ದಕ್ಕೆ ಅದರೊಳಗೆ 4 ಗಂಟೆಗೆ ಈಚೆ ಹೊರಟಿದ್ದಾನೆ. ಏನಂದರೆ ಫ್ರೆಂಡ್ಸ್, ನಾನು ಅರ್ಧಂಬರ್ಧ ಪೂಜೆ ಮಾಡಿ ಗಂಧ ಕಡೆನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಅರ್ಧ ಪೂಜೆ ಮಾಡಿಬಿಟ್ಟು ಬಂದೆ. ಈ ಕೋಳಿಗಳೆಲ್ಲ ಈಚೆ ಪೂಜೆ ಮಾಡಿ ಬಂದಿದ್ದ ತಕ್ಷಣ, ಪೂಜೆ ಮಾಡೋಕ್ಕೆ ಬಂದಿದ್ದ ತಕ್ಷಣ ಕೋಳಿಗಳೆಲ್ಲ ಇದು ಮಾಡ್ತಿದ್ವ. ಅದಕ್ಕೆ ಬಹುಶಃ ಮತ್ತೆ ಅದು ಹಾವು ಬಂದಿರಬೇಕಂತ ಅಂದ್ಕೊಂಡು ಬಂದೆ. ಬಟ್ ನೋಡಿದರೆ ನಿಜವಾಗ್ಲೂ ನಾವೇನೆ ಅಲ್ಲಿ ಬಾಳೆ ಒಳಗೆ ಹೋಯ್ತು. ಈ ಕಡೆಗೆ ಬರಲಿಲ್ಲ ಅಂದರೆ ಸಾಕು, ಬೆಳಗ್ಗೆಯಿಂದ ಇಲ್ಲೇ ಓಡಾಡ್ತೈತದು ಫ್ರೆಂಡ್ಸ್. ಇವತ್ತು ಬಂದು ತಿಂಡಿಗೆ ಹಲಸಿನಕಾಯಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಫಸ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮನೇಲಿ ಏನೇನು ಸ್ಪೈಸಸ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಹಾಕಿ ಹೆಚ್ಚಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಲಸಿನಕಾಯಿ ಬಿರಿಯಾನಿ ಅಂತೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಕೆಲವರು ಮೊದಲಿಗೆ ಹಲಸಿನಕಾಯಿ ಬೇಯಿಸ್ಕೊಳ್ತಾರೆ. ನಾನು ಹಲಸಿನಕಾಯಿನ ಮೊದಲಿಗೆ ಬೇಯಿಸ್ಕೊಳ್ತಾ ಇಲ್ಲ, ಡೈರೆಕ್ಟ್ ನಾನು ಒಗ್ಗರಣೆಗೆ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಹಲಸಿನಕಾಯಿನ ಹಾಕ್ತೀನಿ. ಹಲಸಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಹಲಸಿನಕಾಯಿ ಬಿರಿಯಾನಿ ಅಂತೂ. ನಾವು ಈಗ ನಾನ್ ವೆಜ್ ತಿನ್ನೋದಿಲ್ವಲ್ಲ ಊರಲ್ಲಿ, ಹಾಗಾಗಿ ಇದೆಲ್ಲ ಏನೋ ಒಂಥರ ಬಾಯಿಗೆ ಟೇಸ್ಟ್ ಕೊಡುತ್ತೆ. ನಾನ್ ವೆಜ್ ತಿಂದಲೇ ಇರೋಕ್ಕಾಗ್ದಲೇ ಟೈಮಲ್ಲಿ ಈ ಥರ ಹಲಸಿನಕಾಯಿ ಬಿರಿಯಾನಿ ಕಬಾಬು ಮಾಡಿಕೊಂಡ್ರೆ, ಈಗಂತೂ ಸೀಸನ್ನು, ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಹಲಸಿನಕಾಯಿನ ಬಂದು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಮೆತ್ತಗಾದ್ಮೇಲೆ ಹಲಸಿನಕಾಯಿ ಅದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ರುಬ್ಬಿರೋ ಮಸಾಲೆ ಅಂತ ಅಂದರೆ ನಾನು ಬಂದು ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ರುಬ್ಬಿದ್ದೀನಿ. ಇದನ್ನು ಹಾಕಿದ್ದೀನಿ. ಇವಾಗ ಅಕ್ಕಿನ ಫಸ್ಟೇ ನಾನು ಒಂದು 5 ನಿಮಿಷ ನೆನೆ ಹಾಕಿದ್ದೆ. ಇವಾಗ ಅಕ್ಕಿನ ಸೇರಿಸ್ಕೊಂಡು ಅಳತೆಗೆ ನಾನು ಅಕ್ಕಿನ ಯಾವ ಅಳತೆ ಮಾಡಿ ತೊಗೊಂಡಿರ್ತೀನಿ ಹಾಗೆಯೇ ನೀರನ್ನು ಸಹ ಅಳತೆ ಮಾಡೇ ಹಾಕ್ತೀನಿ ನಾನು. ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗಿಸಿದ್ರೆ ಒಳ್ಳೆ ಹಲಸಿನಕಾಯಿ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಮ್ಮ ಮನೆಯಲ್ಲಿ ಜಾಸ್ತಿ ಪಾತ್ರೆನೇ ಇಲ್ಲ. ಇವೆಲ್ಲ ಏನಾದು ಅಂತ ನೋಡ್ತಾ ಇದ್ದೀನಿ. ನೋಡ್ರಿ ಮೇಡಮ್ ಅವ್ರು ಎಲ್ಲ ಗುಡ್ಡೆ ಹಾಕೋರೆ. ನನಗೆ ತಿಂಡಿ ತಿಂದ್ಬಿಟ್ಟು ಕೆಲಸಕ್ಕೆ ಹೋಗೋದೇ ಒಳ್ಳೆಯದು. ಏನಾರು ರಜೆ ಹಾಕಿರಿ ಇವತ್ತು ಕತೆ ಮುಗಿಯುತ್ತೆ ಅಷ್ಟೇ. ಇವತ್ತು ಅದು ಇನ್ನೂ ಅರ್ಧ ತೆಗ್ದಿದ್ದೀನಿ ಅಷ್ಟೇ. ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾರೆ.
ಏನೋ ರಜಾ ಹಾಕಿರ್ ಮುಗಿತು ಇವತ್ತು ಕತೆ ಅಷ್ಟೇ. ಇನ್ನೂ ಅರ್ಧ ಅಷ್ಟೇ ಕಲ್ತಿರೋದು, ಇನ್ನೂ ಅರ್ಧ ಐತಿ. ಇನ್ನೂ ಅರ್ಧನೂ ಅಲ್ಲ, ಬರೀ ಅಡುಗೆ ಮನೆಯಲ್ಲಿ ಸ್ವಲ್ಪ ಅಷ್ಟೇ. ಹಾಂ, ಅಡುಗೆ ಮನೆಯಲ್ಲಿ ಸ್ವಲ್ಪ ಕಲ್ತಿರೋದು. ನಾವು ಹೊರಗಡೆ ಕೆಲಸನೇ ಜಾಸ್ತಿ ಅಂತೀವಿ. ಈಗ ನೋಡಿ, ಹೊರಗಡೆ ಕೆಲಸ ಮಾಡಿದ್ರು ಮಾಡ್ಬೋದು, ಇದಂತೂ ಬೇಡ ಕಣಪ್ಪ ನಮಗೆ. ಅದಕ್ಕೆ ಇವಾಗ ತಿಂಡಿ ತಿಂದ್ಬಿಟ್ಟು ಸೈಲೆಂಟಾಗಿ ಕೆಲ್ಸಕ್ಕೆ ಹೋಗ್ಬಿಡೋಣ ಬನ್ನಿ. ಪರವಾಗಿಲ್ಲ, ಇವತ್ತು ರಜೆ ಹಾಕು. ನೀನು 500 ಕೊಟ್ಟರೆ ರಜೆ ಹಾಕಲ್ಲ ಇವತ್ತು ನಾನು. ಶಾಪಿಂಗ್ ಹೋಗೋಣ ಇವತ್ತು. ಬೇಡ ಕಣವ, ನೀನು 500 ರೂಪಾಯಿ ಕೊಟ್ಟರು ನಾನು ರಜೆ ಹಾಕಲ್ಲ ಇವತ್ತು. ಶಾಪಿಂಗ್ ಹೋಗೋಣ. ನೋಡಿಲ್ಲಿ ಹಿಂಗೆ ಗುಡ್ಡೆ ಹಾಕೊಂಡಿದ್ದೆ. ಹಬ್ಬಕ್ಕೆಲ್ಲ ತೆಗಿತಾ ಇರೋದು. ಅದೇ ಹಬ್ಬಕ್ಕೆ ತೆಗಿತಾ ಇದೆಯಾ? ಇವೆಲ್ಲ ಮ್ಯಾಗ ನನ್ನ ಜೋಡಿಸು ಅಂದರೆ ಇನ್ನೇನು ಎಲ್ಲ ಗಂಡಸ್ರು ಈ ಹಬ್ಬದಲ್ಲಿ ಒಂದೊಂದು ರಜೆ ಹಾಕಿ ಹೆಂಡತಿಗೆ ಧೂಳು ತಕ್ಕೊಡೋದು, ಧೂಳೆಲ್ಲ ಹೊಡ್ಕೊಡ್ತೀವಿ ಬೇಕಾರೆ. ಧೂಳೆಲ್ಲ ತೆಗಿಯೋದು, ಪಾತ್ರೆಗಳು ಇಟ್ಕೊಳೋದು, ಪಾತ್ರೆಗೆ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತಾರೆ. ಐ ಆಮ್ ಫುಲ್ ಬ್ಯುಸಿ. ಈಗ ಒಂಟ ತಿಂಡಿ ತಿಂದು ಕೆಲಸಕ್ಕೆ ಹಂಗೆ ಆಡ್ಬಿಟ್ರೆ ಅಷ್ಟೇ. ಹೆಂಗೈತೆ ಹಳಸಿನ್ಕಾಯಿ ಬಿರಿಯಾನಿ? ಸೂಪರಾಗೈತೆ, ಚೆನ್ನಾಗೈತೆ. ಮಟನ್ ಬಿರಿಯಾನಿ ಇದ್ದಂಗೈತೆ, ಚಿಕನ್ ಬಿರಿಯಾನಿ ಇದ್ದಂಗೈತೆ? ಮಟನ್ ಬಿರಿಯಾನಿ ಇದ್ದಂಗೈತೆ. ಹಾಂ, ಡೈರಿ ಹಂಗಾರೆ ಇದನ್ನೇ ಮಾಡೋಣ ಸೀಸನ್ ಮುಗಿಯೋವರೆಗೂ. ಸೂಪರ್ ಐತೆ. ತಗೊಳ್ಳಿ. ಬಾರಪ್ಪ, ಇದು ರಜಾಕ್ ಮನೆ ಹತ್ರ ಆರಾಮ ರೆಸ್ಟ್ ತಾಳಿವಂತೆ. ಹಾಂ, ರೆಸ್ಟು. ಹ್ಞೂ, ಮನೆ ಹತ್ರ ಆರಾಮದ ರೆಸ್ಟು. ಖಾಲಿ ಮಾಡು. ಪರವಾಗಿಲ್ಲ ಬಾ, ನೀನು ರೆಸ್ಟ್ ನಾನು ಕೆಲಸಗಳು ಮಾಡ್ಕೊತೀನಿ, ನೀನು ರೆಸ್ಟ್ ತಗೊಳ್ಳಿ ಅಂತ ಬಾ. ಹಾಂ, ರೆಸ್ಟ್ ಬೇಡ, ನಾನು ಕೆಲಸಗಳು ಮಾಡ್ಕೊತೀನಿ ಬಾ, ನೀನು ರೆಸ್ಟ್ ತಗ. ಹ್ಞೂ, ಹೋಗೋರು ನೀನು ಹೋಗು. ಎಲ್ಲರೂ ಅವ್ರವ್ರು ಹೆಂಡ್ತಿದಿರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ. ಎಲ್ಲ ರಜೆ ಇಕ್ಕೊಂಡು ಹೆಲ್ಪ್ ಮಾಡ್ಕೊಂಡು ಧೂಳು ದುಂಬು ಹೊಡ್ಕೊಡೋದಂತೆ ಎಲ್ಲ ಮಾಡ್ತಾರೆ. ಹೋಗು. ಬಾಯ್. ಏನಂದರೆ ಕರೆಂಟ್ ಬಂದಿತ್ತು. ನಾನು ಮನೆಗೆಲ್ಲ ನೀರು ಇಟ್ಕೊಂಬಿಟ್ಟು ಆ ತಂಗಿ ಸೊಸೆಗೆ ನೀರು ಬಿಡೋಣ ಅಂತ ಹೋಯ್ದೆ. ವೋಲ್ಟೇಜ್ ಏನೋ ಸಾಲ್ಟೇಜ್ ಅಂತ ಅನಿಸುತ್ತೆ, ಅದು ಆನ್ ಆಗ್ತಾ ಇರಲಿಲ್ಲ. ಅದಕ್ಕೆ ಆಫ್ ಮಾಡಿಬಿಟ್ಟು ಬಂದೆ. ಏನಂತ ಅಂದರೆ ಫ್ರೆಂಡ್ಸ್, ನಮ್ಮ ಮನೆ ಆಡುಗಳೆಲ್ಲ ಈಚೆನೇ ಇದ್ದು, ಇವಾಗ ತಡಿ ಒಳಿ ಕಟ್ಟೋಣ ಅಂತ ಅಂದ್ಬಿಟ್ಟು ಒಳ ಕಟ್ಟೋಣ ಅಂತ ಹೋದೆ. ಒಂದು ನಮ್ಮದು ವಾತ ಇದೆಯಲ್ಲ, ಅದೇನು ಮಾಡ್ತು, ಬಿಟ್ಟಿದ ತಕ್ಷಣವೇ ಇಲ್ಲಿ ಹಸಿಂತಾಗ ಬಂತು. ಹಸು ಗುದ್ದುಬಿಡ್ತು. ಇದಕ್ಕೇನು ರೋಗನ ಕಾಣೆ, ಈ ಪ್ರಾಣಿಗಳಿಗೆ ಬೈಬಾರ್ದಂತ ಅನಿಸುತ್ತೆ ಇವು ಮಾಡೋ ಕೆಲಸಕ್ಕೆ. ಅದು ಅಲ್ಲಿಂದ ಇಲ್ಲಿಗೆ ಬಂದಿದ್ದ ತಕ್ಷಣವೇ ಇದೇನು ಮಾಡ್ತು, ಅದು ಹೊಟ್ಟೆ ಗುದ್ದುಬಿಡ್ತು. ಅದು ಒಂದೇ ಸಲ ಬಡ್ಕೊಂಡು ಕೊಡ್ಕೆ ಕೊಡೋಯ್ತು. ನಿನಗೇನು? ಕೊಡ್ಕೆ ಕೊಡೋಯ್ತು. ಹುಲ್ಲು ಹಾಕ್ಬಿಟ್ಟು ಬಂದೆ, ಬಡ್ಕತ್ತಾಯಿತು, ಹುಲ್ಲು ಹಾಕಿದ್ದೆ. ಗಂಡೆ ನೇಯ್ತಾ ಇದ್ದಾನೆ. ಇವನಿಗೆ ಫ್ರೆಂಡ್ಸ್ ಕೂತಿದ್ದು ಹೆಂಗೆ ಕುದ್ಬಿಡ್ತು ಗೊತ್ತಾ, ಒಂದೇ ಸಲ ದಡ್ ಅಂತ ಕುದ್ಬಿಡ್ತು ಹೊಟ್ಟೆಗೆ. ಗೆಂಡೆ ಮೇಯ್ತಾ ಇದ್ದಾನೆ ಸದ್ಯಕ್ಕೆ. ಬರುವಲ್ಲಿ ಎಲ್ಲಿಗುದಿದ್ದಮ್ಮ, ಎಲ್ಲಿಗುದಿಲ್ಲವಳು, ಬಿಡೋಣ ಸುಮ್ಮನಿರೋ ಅವಳಿಗೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಅದು ಆ ವಾಡಿ ಮರಿಗೆ ಗುದ್ದಿದ್ದು. ನಾನು ಯಜಮಾನ್ರಿಗೆ ಕಾಲ್ ಮಾಡಿ ಹೇಳಿದರೆ ಹಿಂಗೆ ಹಸು ಹಾಡಿಗೆ ಗುದ್ಬಿಡ್ತು ಅಂತ ಅಂದ್ಬಿಟ್ಟು ಅವರು ನನ್ನನ್ನೇ ಇದು ಮಾಡ್ತಾರೆ. ಬೆಳಗ್ಗೆನೇ ಬೇಗ ಕಟ್ಟೋಕ್ಕಾಗಿರ್ಲಿಲ್ವ ಒಳಕ್ಕೆ, ಅಷ್ಟರವರೆಗೂ ಏನಕ್ಕೆ ಈಚೆ ಕಟ್ಟಿದೆ ಅಂತ. ಈ ಮನೇಲಿ ಏನಾದ್ರು ತಪ್ಪಾಯ್ತು ಅಂತ ಅಂದರೆ, ಏನಾದ್ರು ಕೆಟ್ಟಾಯ್ತಂದರೆ ಅದಕ್ಕೆ ಹೆಣ್ಮಕ್ಳನ್ನೇ ಹೊಣೆ ಮಾಡ್ತಾರೆ ಈ ಗಂಡು ಮಕ್ಕಳು. ಅದು ಏನು ಬುದ್ಧಿ ಕಲ್ತಿದ್ದಾರೋ ಗೊತ್ತಿಲ್ಲ. ಅట్లాಗೆ ನಾನು ಮಾಮೂಲಿ ಅಂದರೆ ಈಚೆ ಎಲ್ಲ ನೀರು ಇಟ್ಕೊಳ್ತಾ ಇದ್ನಲ್ಲ, ಇರಲಿ ಸ್ವಲ್ಪ ಹೊತ್ತು ಆಮೇಲೆ ಕಟ್ಟೋಣ, ನೆಳ್ಳಿದೆಯಲ್ಲ ಅಲ್ಲಿ ಗಸಗಸೆ ಮರದಡಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಇವಾಗ ನೀರು ಬಿಡೋಕೆ ಹೋಗ್ಬೇಕಲ್ಲ, ಯಾರು ನಾಯಿ ಬರ್ತವೆ ಅಂತ ಅಂದ್ಬಿಟ್ಟು ಕಟ್ಬಿಟ್ಟು ಹೋಗೋಣ ಒಳಕ್ಕೆ ಅಂತ ಅದು ಬಿಚ್ಚಿದ ಮೇಲೆ ಇಲ್ಲಿ ಹಸಿಂತಾಗ ಬಂದೈತೆ. ಅದು ಇದೇನು ಮಾಡುತ್ತೆ, ಹೊಟ್ಟೆಗೆ ದಡ್ಡ ಅಂತ ಗೊತ್ತಿತ್ತು. ನನ್ನ ಗಂಡ ನೋಡಿದ್ರೆ ನನ್ನನ್ನೇ ಬೈತಾರೆ, ಏನು ಮಾಡೋದು ಹೇಳಿ ಅತ್ಲೈ. ಅಂತೂ ಸಾಕಾಗಿ ಹೋಗೈತತ್ಲೈ. ನಾವು ಹಾಡುಗಳು ಅದೇನೋ ನಮಗೆ ಹಾಡುಗಳು ಏಳ್ಗೆನೇ ಬರಲ್ಲ ಫ್ರೆಂಡ್ಸ್. ನಾವು ಸಾಕ್ತಾವೆಲ್ಲ ಅಷ್ಟೇ.
ಏನಾದ್ರು ಹಸು ಗುದಿಯೋದು ಇಲ್ಲ ಬೇರೆ ಆಡುಗಳು ಗುದಿಯೋದು ಬರೀ ಇದೇ ಆಯ್ತು ಅತ್ಲಾಗಿ. ಇವ್ರು ನೋಡಿರೆ ನನ್ನನ್ನೇ ಬೈತಾ ಇದ್ದಾರೆ. ನಂದೇನು ತಪ್ಪಿದೆ? ಇವ್ರು ಹೇಳ್ತಾರೆ ಬೇಗನೆ ಕಟ್ಟಾಕಬೇಕಾಗಿತ್ತು ಅಂತ. ನಾನು ನೆಳ್ಳೈತಲ್ಲ, ಇನ್ನೇನು ಇವತ್ತು ಮಲಗಲ್ವಲ್ಲ, ಈಚೆನೇ ಇದ್ನಲ್ಲ, ಬಿಡತ್ಲಾಗೆ ಇಲ್ಲೇ ಇರಲಿ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಬೇಗ ಕಟ್ಟಾಕಿರೆ ಗಂಟ್ಲೆಲ್ಲ ಉಯ್ಕೊಂಡು ಇದು ಮಾಡ್ತವೆ ಅಂತ ಅಂದ್ಬಿಟ್ಟು ಈಚೆ ಕಟ್ಟಿದೆ. ಅದು ಬಿಚ್ಚಿದ ಮೇಲೆ ಇಲ್ಲಿಗೆ ಬಂದೈತೆ ಈ ಹಸಿಂತಕ್ಕೆ. ಇದರಲ್ಲಿ ಯಾರು ತಪ್ಪು? ನನ್ನ ತಪ್ಪ ಇಲ್ಲ ಹಾಡಿನ ತಪ್ಪ ಗೊತ್ತಿಲ್ಲ ಫ್ರೆಂಡ್ಸ್, ಇಲ್ಲ ಈ ಹಸಿನ ತಪ್ಪ. ನನ್ನ ಗಂಡ ಮಾತ್ರ ಬೈಯೋದು ಮಾತ್ರ ನನ್ನನ್ನು. ಫೋನ್ ಕಟ್ ಮಾಡಿದ್ದೀನಿ ಸಿಟ್ಟು ಮಾಡ್ಕೊಂಡು. ನನ್ನನ್ನೇ ಬೈತಾರೆ, ಬೇಗ ಕಟ್ಟಬೇಕಾಗಿತ್ತು ಹೊತ್ತನಂತೆ ನೀನು ಅಂತ. ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಕನಸು ಬಿದ್ದಿತ್ತ ಫ್ರೆಂಡ್ಸ್. ನಾನು ಕೆಲಸ ಮಾಡಿಕೊಂಡು ಸರಿ ಕೆಲಸ ಮಾಡ್ತಾ ಇದ್ದೀನಲ್ಲ ಈಚೆನೇ ಇರಲಿ ಅಂತ ಅಂದ್ಬಿಟ್ಟು ನಾನು ಬಿಟ್ಟೆ. ಅವ್ರು ನೋಡಿ ನನ್ನೇ ಬೈತಾರೆ. ನಮಗೆ ನಾವು ಬೇಕು ಅಂತ ಮಾಡ್ತೀವ ಫ್ರೆಂಡ್ಸ್. ನಮಗೂ ನಮ್ಮನೆ ಮಾಲ್ಗಳು ಅನ್ನೋದು ನಮಗೂ ಭಯ ಭಕ್ತಿ ಇರುತ್ತಲ್ಲ, ಹೋಗಿ ಹಂಗೆ ಗುದಿಯೋದಕ್ಕೆ ನಾನು ಏನು ಮಾಡೋಣ? ಅಯ್ಯೋ ಯಪ್ಪ ಬೇರೆ. ನನ್ನ ಗಂಡಂಗೆ ಅದು ಮಾತ್ರ ಅರ್ಥ ಆಯ್ತಿಲ್ಲ. ಹೆಂಡ್ತಿನ ಬೈಯೋದೊಂದು ಅರ್ಥ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ನೀರು ಎತ್ಕೊಳ್ತೈತ ನೋಡಿಬಿಟ್ಟು ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ನೀರು ಬಿಡ್ತೀನಿ. ಏನಂದರೆ ನಂದು ಏನು ತಪ್ಪೈತೆ ಹೇಳಿ ಫ್ರೆಂಡ್, ನಿಜ ನನಗೆ ಒಡನೆ ಬಂದಂಗಾಯಿತು. ಈಗ ನಾವು ತಪ್ಪಿದರೆ ನಾವು ಬಯಸ್ಕೋಬೇಕು. ಸುಮ್ಮನೆ ಅಲ್ಲ. ಈಗ ಆಯ್ತವೆ. ಈಗ ಏನಂತ ಅಂದರೆ ಈಗ ಒಳಗೆ ಕಟ್ಟೋಣ ಅಂತ ಬಿಚ್ಚಿಬಿಟ್ಟೆ. ಅದು ನೋಡಿದ್ರೆ ಹಸಿಂತಕ್ಕೆ ಹೋಯ್ತು, ಹೊಸ ಗುದೀತು. ಈಗ ನಾನು ಹೋಗಿ ಗುದಿಸ್ಕ ಅಂತ ಹೇಳಿದ್ನ, ಇಲ್ಲ ಆ ವಾರ್ಡು ನಾನು ಗುದಿಸ್ಕೊತೀನಿ ಅಂತ ಹೋಗಿತ್ತಾ? ಅಯ್ಯೋ ಯಪ್ಪ, ನನ್ನ ಗಂಡ ಮಾತ್ರ ಕುಣಿಯೋದು ಮಾತ್ರ ನನ್ನ ಮೇಲೆ. ಅಂದರೆ ಸಂಜೆ ಆಯ್ತಂದರೆ 5:15 6:45ವರೆಗೂ ನಾನು ಕೋಳಿಗಳನ್ನ ಕಾಯಬೇಕು. ಒಂದು ಕೋಳಿ ಮಿಸ್ ಆಯ್ತಂದ್ರೂ ನನ್ನ ಗಂಡನ ಕೈಲಿ ನನಗೆ ಹಬ್ಬ, ಮಾರಿ ಹಬ್ಬ. ಅದಕ್ಕೋಸ್ಕರ 5:15ಗೆ ಹೊಲ್ದೊಳಗೆ ಬಂದುಬಿಡ್ತೀನಿ. 5:15ಗೆ ಬಂದರೆ ಅವು ಎಲ್ಲೆಲ್ಲಿ ಯಾವ್ಯಾವ ದಿಕ್ಕಲ್ಲಿದ್ದಾವೆ ಒಂದೊಂದು ಎಲ್ಲನೂ ಒಂದು ಕಡೆಯಿಂದ ಓಡಿಸ್ಕೊಂಡು ಹೋಗ್ತೀನಿ. ಹೊಸ ಗುದಿತ್ತು ಹಾಡಿ ಮರಿಗೆ ಅಂತ ಅದಕ್ಕೆ ಇವತ್ತು ಹಬ್ಬ ಮಾಡಿದ್ದಾರೆ. ಈ ಕೋಳಿಗಳು ಒಂದೊಂದು ದಿಕ್ಕಲ್ಲಿ ಇರ್ತವೆ ಫ್ರೆಂಡ್ಸ್. ಏಯ್ ಎಲ್ಲ ನಾನು ಆಟ ಆಡ್ಸೋಕ್ಕೆ ಬರ್ತಾವೆ ನಮ್ಮ ಮನೆಗೆ. ನಾಲ್ಕು 5 ಗಂಟೆವರೆಗೂ ಕಾಂಪೌಂಡ್ ಒಳಗೆ ಕುತ್ಕೊಳ್ಳೋದು. 5 ಗಂಟೆ ಮೇಲೆ 7 ಗಂಟೆವರೆಗೂ ಹೊಲದೊಳಗೆ ಓಡಾಡೋದು. ಇವಳ್ದು ಅದೇ ಕೆಲಸ. ಇವು ನೋಡಿ ನಮ್ಮ ಕೆಂದ ಕಾಯಿ ಮಟ್ಟೆ ಎಳ್ಕೊಂಬಂದು ಎಲ್ಲಿಗೆ ಹಾಕೋನೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಕಾಯಿ ಮಟ್ಟೆ ಎರ್ಕೊಂಬಂದ್ರಲ್ಲ ತಗೊಂಬಂದು ಇಲ್ಲಿ ಎಸ್ತಾನೆ.